ಏಪ್ರಿಲ್ 4 ಜೇನು ಕೃಷಿಯಲ್ಲಿ ಜೇನುಹುಳಗಳು ಜೇನುತುಪ್ಪ ಮಾಡಿದೆ. ಈಗ ನಮ್ಮ ಜೊತೆ ಇದ್ದಾರೆ ಗಣಪತಿ ಭಟ್ ಬಿದಿರ್ಖಾನವರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜೇನುತುಪ್ಪ ಮಾಡಿದೆ ಅಂತ. ಸೂಪರ್ಗೆ ಜೇನುತುಪ್ಪ ಕಟ್ಟಿದೆ. ನೋಡೋಣ ಇವಾಗ ಎಷ್ಟು ತುಪ್ಪ ಮಾಡಿದೆ ಅಂತ. ಒಂದು 20 ದಿವಸದ ಹಿಂದೆ ತೆಗೆದಾಗಿತ್ತು ತುಪ್ಪ. ಇದೇ ಪೆಟ್ಟಿಯಲ್ಲಿ ಸುಮಾರು ಒಂದೂವರೆ ಕೈ ಸಿಕ್ಕಿತ್ತಿದ್ರೊಳಗೆ. ನಂತರ ಈಗ ತೆಗೆದಾಗ್ತಾ ಇದೆ. ಸ್ವಲ್ಪ ಈ ಅಡವಿಯಲ್ಲಿ ಹೂವಿನ ಸೀಸನ್ನು ಚೆನ್ನಾಗುಂಟು. ಹೌದು, ಅಡವಿಯಲ್ಲಿ ಹೂವು ಚೆನ್ನಾಗಿ ಬಿಡ್ತಾ ಇರೋದ್ರಿಂದ ಜೇನುತುಪ್ಪ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ ಅಲ್ಲಿ ಹೇಗಿದೆ ಅಂತ. ಈಗ ಮೊದಲನೇ ಸೂಪರ್ಲಿ ಹೇಗೆ ತುಪ್ಪ ಮಾಡಿದೆ ಅಂತ ನೋಡೋಣ. ನೋಡಿ, ಒಳ್ಳೆ ತುಪ್ಪ ಮಾಡಿದೆ. ಇದು ಜೇನ್ನೊಣ ಕಚ್ಚಿದಾಗಿರುವಾಗೆ ಸ್ವಲ್ಪ ಹೊಗೆ ಹಾಕ್ಕೊಂಡ್ಬಿಟ್ರೆ ಅವು ಕಚ್ಚೋದು ಸ್ವಲ್ಪ ಕಡಿಮೆ. ಓಕೆ, ಹಾಗಾಗಿ ಸ್ವಲ್ಪ ಹೊಗೆ ಹಾಕೊಳ್ಬೇಕು. ಹೊಗೆ ಹಾಕೊಳ್ತೇವೆ. ಈಗ ಒಂದೊಂದೇ ಫ್ರೇಮನ್ನು ತೆಗಿತಿದ್ದಾರೆ ಅವರು. ಮೊದಲನೇ ಫ್ರೇಮನ್ನು ನೋಡೋಣ ಎಷ್ಟು ತುಪ್ಪ ಮಾಡಿದೆ ಅಂತ. ಅರ್ಥ ಇದು ನೋಡಿ, ತುಂಬ ಚೆನ್ನಾಗಿ ಸೀಲ್ ಮಾಡಿದೆ ಈಗ. ಹೌದಾ? ಜೇನುತುಪ್ಪ ಚೆನ್ನಾಗಿ ಪಕ್ವವಾಗಿದೆ ಇದೀಗ. ಪಕ್ವವಾಗಿದೆ. ಹೌದು. ಸಂಜೆ 3 ಗಂಟೆ ನಂತರ ಇದನ್ನು ನೋಡಿ, ಒಳ್ಳೆ ಸೀಲ್ ಮಾಡಿದೆ. ಇವರು ಒಂದೊಂದೇ ಫ್ರೇಮನ್ನು ತೆಗಿತಾರೆ. ಚೆನ್ನಾಗಿ ಬಂದಿದೆ ಇದು. ಹೌದಾ? ಇಲ್ಲಿ ಸುತ್ತಮುತ್ತ ಸ್ವಲ್ಪ ಅಡವಿ ಚೆನ್ನಾಗುಂಟು, ಪರಿಸರ ಚೆನ್ನಾಗಿದ್ದಕ್ಕೆ. ಇದೆಷ್ಟು ಕೆಳಪದಿಂದ ಇಟ್ಟಿದೆ ರೊಟ್ಟು ಕಪ್ಪಾದ್ದಲ್ಲ. ಹೌದೌದು. ಇವರು ಗಣಪತಿ ಭಟ್ರು ಸುಮಾರು ಒಂದು 10 ವರ್ಷದಿಂದ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರು ಇದರಲ್ಲಿ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಜೇನು ಕೃಷಿಯಲ್ಲಿ, ಹಾಗೂ ಬಹಳ ಪ್ರೀತಿಸ್ತಾರೆ ಜೇನು ಕೃಷಿಯನ್ನು ಇವರು. ಆದ್ದರಿಂದ ಜೇನು ಕೃಷಿ ಸಮಯದಲ್ಲಿ ನಾವು ಕೂಡ ಅವ್ರ ಜೊತೆ ಸೇರಿ ಜೇನುತುಪ್ಪವನ್ನು ತೆಗೆಯುವ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತೀವಿ. ಇದು ಬಹಳ ಖುಷಿ ಕೊಡುತ್ತೆ ನಮಗೆ ಈ ಜೇನುತುಪ್ಪ ತೆಗೆಯೋದು ಅಂದರೆ. ತುಪ್ಪದ ಕೋಣೆಯಿಂದ ಒಂದೊಂದೇ ಫ್ರೇಮನ್ನು ತೆಗಿತೀವಿ. ಹುಳಗಳನ್ನು ಹಾಗೆ ಉದುರಿಸಿ ಆ ತುಪ್ಪದ ಏರಿಯನ್ನು ತೆಗೆಯೋದು. ಇದು ಸಂಸಾರ ಕೋಣೆ. ಇಲ್ಲಿ ಹೆಚ್ಚಾಗಿ ರಾಣಿ ಮೊಟ್ಟೆ ಮತ್ತು ಸಂಸಾರ ಇರ್ತದೆ ಜೇನು. ನಂತರ ಮೇಲೆ ಸೂಪರು, ಇದು ತುಪ್ಪದ ಕೋಣೆ. ಇದು ತುಪ್ಪ ಹೆಚ್ಚಾಗಿ ತುಪ್ಪ ಮಾತ್ರ ಮಾಡೋದು. ಪಡೆ ಭಾಳ ದೊಡ್ಡಾದ್ರೆ ಮಾತ್ರ ಇಲ್ಲಿ ಬಂದ್ಕೊಂಡು ರಾಣಿ ಮೊಟ್ಟೆ ಇಳಿಕೆ ಮಾಡ್ತದೆ. ಇದು ಸಾಮಾನ್ಯ ಪಡೆ ಇದ್ದರೆ ಇಲ್ಲಿ ಮೊಟ್ಟೆ ಇಡೋದು ಭಾರಿ ಕಡಿಮೆ. ಓಕೆ, ಇಲ್ಲಿ ಅವ್ರದ್ದೇನು ಮೊಟ್ಟೆ ಮತ್ತು ಸಂಸಾರ ರಾಣಿ ಹುಳ ಇರೋದು ಇಲ್ಲಿ ಸಂಸಾರ ಕೋಣೆಯಲ್ಲಿ. ಓಕೆ, ನೀವು ಹೇಳೋದು ತುಪ್ಪದ ಕೋಣೆಯಲ್ಲಿ ತುಪ್ಪವನ್ನೇ ಮಾಡ್ತದೆ. ಹೌದು, ಹೆಚ್ಚಾಗಿ ಅಚಾನಕ್ ಕಡಿಮೆ, ಭಾರಿ ಕಡಿಮೆಯಲ್ಲಿ ಪಡೆ ಅಂತ ಸ್ಟ್ರಾಂಗ್ ಆಗಿ ಇದಾದ್ರೆ ಮಾತ್ರ ಇಲ್ಲಿ ಮೇಲೆ ಬಂದ್ಕೊಂಡು ರಾಣಿ ಮೊಟ್ಟೆ ಇಡ್ತದೆ. ಓಕೆ, ಇದ್ರಲ್ಲಿ ಮೇಲೆ ಬಂದು ಮೊಟ್ಟೆ ಇಡೋದು ಭಾರಿ ಕಡಿಮೆ, ಬಹಳ ಕಡಿಮೆ ಅಂತ ಹೇಳ್ತಿದ್ದೀರಾ. ಇದು ನೋಡಿ, ಪೂರ್ತಿ ತುಪ್ಪನೇ ಉಂಟು ನೋಡ್ರಿ. ಹೌದು, ಇಲ್ಲಿ ಮೊಟ್ಟೆ ಇಲ್ಲ, ಬರೀ ತುಪ್ಪ ಮಾತ್ರ. ಬರೀ ತುಪ್ಪ ಮಾತ್ರ. ಬಹಳ ರೇರ್ ಸಮಯದಲ್ಲಿ ತುಪ್ಪದ ಕೋಣೆಯಲ್ಲಿ ರಾಣಿ ಮೊಟ್ಟೆ ಇಡ್ತದೆ ಅಂತ ಹೇಳ್ತಿದ್ದೀರಾ. ಈಗ ಜೇನುತುಪ್ಪ ತೆಗೆಯೋದ್ರಲ್ಲಿ ಎರಡನೇ ಪ್ರೊಸೆಸ್ ಏನಂದರೆ ಸೀಲ್ ಮಾಡಿರುವಂತಹ ಜೇನು ರಟ್ಟನ್ನು ಕಟ್ ಮಾಡೋದು. ನೋಡಿ, ಇಲ್ಲಿ ಇವ್ರು ಕಟ್ ಮಾಡ್ತಾ ಇದ್ದಾರೆ. ಸೀಲ್ ಆಗಿ ಇದು ಮೇಲೆ ಕೋಟಿಂಗ್ ಮಾಡ್ಬಿಡ್ತದೆ, ತುಪ್ಪ ಮಾಡಿ ಮೇಲೆ ಸೀಲ್ ಮಾಡೋದು ಅಂತ ಹೇಳ್ತೇವೆ. ಇದನ್ನ ಹೀಗೆ ಚಾಕುನಲ್ಲಿ ಹೀಗೆ ಸಾವಕಾಶ ನಿಧಾನವಾಗಿ ಹರಿತವಾದ ಚಾಕುವಿಂದ ಹೀಗೆ ಸ್ವಲ್ಪ ತೆಕ್ಕೊಳ್ಬೇಕು. ಅದನ್ನ ತೆಕ್ಕೊಂಡು ನಂತರ ತುಪ್ಪ ತೆಗೆಯೋ ಮಿಷನ್ಗೆ ಹಾಕಿ ತಿರ್ಸಿಬಿಟ್ರೆ ಚೆನ್ನಾಗಿ ತುಪ್ಪ ಬರ್ತದೆ. ಓಕೆ, ಈ ಥರ ಸೀಲ್ ಮಾಡಿರುವಂಥದ್ದನ್ನ ತೆಗೆದು ತುಪ್ಪ ತೆಗೆಯುವಂಥ ಮಷಿನ್ಗೆ ಹಾಕಿ. ಇದು ಮಷಿನ್. ಈ ಮಷಿನ್ಗೆ ನಾವು ಇಲ್ಲಿ ಆಲ್ರೆಡಿ ಇಟ್ಟಿದ್ದೀವಿ.
ಈ ಥರ ಜೇನುರಟ್ಟನ್ನು ಹೀಗೆ ಇಟ್ಟು ಈ ಥರ ತಿರುಗಿಸ್ಬಿಟ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೂಲಕ ಜೇನುತುಪ್ಪ ಹೊರಗಡೆ ಬೀಳ್ತದೆ. ಇದು ಆ ಸೀಲನ್ನು ತೆಗೆದಂತಹ ರಟ್ಟು. ಇದನ್ನು ನಿಧಾನವಾಗಿ ಹೀಗೆ ಇಡಬೇಕು. ನೋಡಿ, ಮಿಷನ್ಗೆ ಹಾಕಿ ಜೇನುತುಪ್ಪವನ್ನು ತೆಗೆದ್ವಿ. ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ಜೇನುತುಪ್ಪ ಇಲ್ಲ, ಫುಲ್ ಖಾಲಿಯಾಗಿ ಹೊರಗಡೆ ಬಿತ್ತು. ಹೊರಗಡೆ ಬಿದ್ದಿರುವಂಥ ಜೇನುತುಪ್ಪನ ಇಲ್ಲಿ ಒಳಗಡೆ ನೋಡ್ಬೋದು. ಪೂರ್ತಿ ಜೇನುತುಪ್ಪ ಕ್ಲಿಯರ್ ಆಗಿ ಹೊರಗಡೆ ಬಿದ್ದಿದೆ. ನೋಡಿ, ಫುಲ್ ಕ್ಲೀನ್ ಇದೆ. ಇದು ನೋಡಿ, ತುಪ್ಪ ನಾವು ತೆಗೆದಿದ್ದೇವೆ ಇದರಿಂದ. ಈಗ ಈ ಜೇನು ರಟ್ಟಿಂದ ತುಪ್ಪ ತೆಗೆದಿದ್ದೇವೆ ಆಲ್ರೆಡಿ. ಈ ರಟ್ಟನ್ನು ನಾವು ಹೀಗೆ ಈ ತುಪ್ಪದ ಕೋಣೆಯಲ್ಲಿ ಇಟ್ಟುಬಿಟ್ರೆ, ಇನ್ನು ಈ ಪರಿಸರದಲ್ಲಿ ಅಡವಿಯಲ್ಲಿ ಚೆನ್ನಾಗಿ ಹೂವು ಇತ್ತು, ಅವಕ್ಕೆ ಮಕರಂದ ಮತ್ತು ಪರಾಗ ಸಿಕ್ಕಿದರೆ ಇನ್ನು ಸಾಮಾನ್ಯ ಒಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಮಳೆನೂ ಒಂದು ಕಾರಣ ಆಗ್ತದೆ. ಒಂದು 15-20 ದಿವಸದಲ್ಲಿ ಮತ್ತೆ ತುಪ್ಪ ಕೊಡ್ತಾವೆ ನಮಗೆ. ಓಕೆ. ಈ ಥರ ಈ ತುಪ್ಪದ ಕೋಣೆ ರಟ್ಟನ್ನು ನಾವು ಹಿಂಗೆ ಇಟ್ಬಿಟ್ರೆ ಆಯ್ತು. ಹೌದು, ತುಪ್ಪ ತೆಗೆದು ನಂತರ ಎಂಟಿ ಫ್ರೇಮನ್ನು ಮತ್ತೆ ಹಾಗೆ ಇಟ್ಟುಬಿಟ್ರೆ ಆಯಿತು ತುಪ್ಪದ ಕೋಣೆಯಲ್ಲಿ. ಇದೊಂದು ಪರಿಸರ ಚೆನ್ನಾಗಿತ್ತು, ಅಡವಿಯಲ್ಲಿ ಹೂವು ಮಕರಂದ ಪರಾಗ ಚೆನ್ನಾಗಿ ಸಿಕ್ಕಿದರೆ ಇನ್ನೊಂದು 20 ದಿವಸದಲ್ಲಿ ಸಾಮಾನ್ಯವಾಗಿ 1-1.5 kg ತುಪ್ಪ ಮತ್ತೆ ಸಿಗುತ್ತೆ, ನಾವು ನಿರೀಕ್ಷೆ ಮಾಡ್ಬೋದು. ಓಕೆ. ಒಂದು ಪೆಟ್ಟಿಗೆಯಲ್ಲಿ ಒಂದು ಸೀಸನಲ್ಲಿ ಎಷ್ಟು ತುಪ್ಪ ತೆಗಿಬೋದು ನಿಮ್ಮ ಪ್ರಕಾರ ಈ ಅಡವಿಯಲ್ಲಿ? ಸಾಮಾನ್ಯವಾಗಿ ಚೆನ್ನಾಗಿದ್ದರೆ ಪರಿಸರ ಮತ್ತು ಹೂವು ಮತ್ತು ಈ ಮಳೆನೂ ಮೋಡನೂ ಅದೊಂದು ಕಾರಣ ಆಗ್ತದೆ. ಓಕೆ. ಚೆನ್ನಾಗಿದ್ದರೆ ಸಾಮಾನ್ಯ ಒಂದು 10 kg ಬರ್ತದೆ. 10 kg ಒಂದು ಕುಟುಂಬದಿಂದ? ಒಂದು ಕುಟುಂಬದಿಂದ ಒಂದು 10 kg, 8ರಿಂದ 10 kg ಸಿಗ್ತದೆ. ಓಕೆ. ಈಗ ನಾವು ಆಲ್ರೆಡಿ ಕಳೆದ ಸರಿ 1-1.5 kg ತೆಗೆದಿದ್ದೇವೆ. ಈ ಸರಿ ಸಾಮಾನ್ಯ 1-1.5 kg ಬರ್ಬೋದು. ಓಕೆ. ಸ್ವಲ್ಪ ಮುಂಚಿನ ಸ್ವಲ್ಪ ಈ ಪಾಲಾಗೋದು ಹೀಗಿದೆ ಸ್ವಲ್ಪ ಸಮಸ್ಯೆ ಇಲ್ಲದಾಗಿದ್ದರೆ 8ರಿಂದ ಒಂದು 10 kg ಸಿಗ್ತದೆ. ನಾವು ಈ ಇದನ್ನ ಒಳ್ಳೆಯ ಕುಟುಂಬಕ್ಕೆ 2-3ವರೆಗೂ ಕೊಡ್ಬೋದು ನಾವು ಈ ತುಪ್ಪದ ಕೋಣೆಯನ್ನು. ಓಕೆ, 2-3 ತುಪ್ಪದ ಕೋಣೆಯನ್ನು ಕೊಡ್ಬೋದು. ತುಪ್ಪದ ಕೋಣೆವರೆಗೂ ಕೊಡ್ಬೋದು. ಜೇನುತುಪ್ಪವನ್ನು ತೆಗೆದಿದ್ದೀವಿ. ನೋಡೋಣ ಎಷ್ಟು ಜೇನುತುಪ್ಪ ಸಿಕ್ಕಿದೆ ಒಂದು ಗೂಡಿನಲ್ಲಿ ಅಂತ ನೋಡೋಣ. ಈಗ ನೋಡೋಣ. ನೋಡಿ, ಜೇನುತುಪ್ಪ ಬರ್ತಾ ಇದೆ. ಒಂದೂವರೆ kg ಇತ್ತಾ? 1.5 kg. ಓಕೆ. 1.5 kg 8 ಫ್ರೇಮ್ ಇದ್ದರೆ 1.5 kg ನಿಕ್ಕೆ ಬತ್ತು, ಅಷ್ಟು ಸೀಲ್ ಆಗಿಬಿಟ್ರೆ. 7 ಫ್ರೇಮಿಗೆ 1/4 kg ಹಂಗೆ ಕೊರತೆ. 1/4 kg ತುಪ್ಪ ಬತ್ತೋಳಿ. ಸುಮಾರು ಇಷ್ಟು ತುಪ್ಪ ಸಿಕ್ಕಿದೆ ಒಂದು ಗೂಡಿಂದ. ಸೊ ನೋಡಿದ್ರೆ 1.5 kg ಇರ್ಬೋದು ಅಂತ ಒಂದು ಅನಿಸಿಕೆ.